ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ನಮಗೆ ಬಂದು ವಿ ನೆಕ್, ಮತ್ತೆ ವಿ ನೆಕ್ ಅಲ್ಲೇನೆ ನೆಟ್ ಅಟ್ಯಾಚ್ ಮಾಡಿದ್ರೆ ಹೇಗೆ ಮಾರ್ಕ್ ಮಾಡಬೇಕು. ಇದು ತುಂಬಾನೇ ಈಸಿ. ಸೊ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಜಸ್ಟ್ ರಬ್ ಮಾಡಿಬಿಟ್ರೆ ನನಗೆ ನೆಕ್ಸ್ಟ್ ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇದು ಬಂದು ಇದು ನಿಮ್ಮದು ಡೀಪ್ ಏನು ಬರುತ್ತೆ ಅದು, ಇದು ಶೋಲ್ಡರ್. ಸೊ ಅಲ್ವಾ, ಈ ಡೀಪಿಂದ ಕೆಳಗಡೆ ನಿಮ್ಗೆ ಎಷ್ಟು ಇಂಚು ಡೀಪ್ ಬೇಕು ಅಲ್ಲಿಗೆ ಕನೆಕ್ಟ್ನ ಮಾಡಿದ್ರೆ ನಿಮಗೆ ವಿ ನೆಕ್ ರೆಡಿ. ಜಸ್ಟ್ ಇಷ್ಟು ಮಾಡಿದ್ರೆ ನೀವು ವಿ ನೆಕ್ ರೆಡಿ ಆಗುತ್ತೆ ನಿಮಗೆ. ಇದು ನಿಮಗೆ ವಿ ನೆಕ್ ಆಗುತ್ತೆ. ಇಲ್ಲೇನು ಕಾಣಿಸ್ತಾ ಇದೆ ಇದು ವಿ ನೆಕ್ ಆಗುತ್ತೆ. ಇದರಲ್ಲೇ ನೀವು ನೆಟ್ ಅಟ್ಯಾಚ್ ಮಾಡ್ತೀವಿ ಅಂದರೆ ನಾನು ಆಲ್ರೆಡಿ ಅದರಲ್ಲಿ ಹೇಳ್ಕೊಟ್ಟಿದ್ದೆ. 1 ಇಂಚ್ ಕೆಳಗಡೆ ತಗೊಳ್ಳಿ. 1 ಇಂಚ್ ಕೆಳಗಡೆ ತಗೊಂಡು ಇಲ್ಲಿಗೇನೆ ಒಂದು ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಆದಷ್ಟು ನೀವು ಕೈಯಲ್ಲಿ ಮಾರ್ಕ್ ಮಾಡೋದು ಕಲಿತಷ್ಟು ನಿಮಗೆ ಈಸಿ ಆಗುತ್ತೆ. ಸೊ ಕೈಯಲ್ಲೇ ಮಾರ್ಕ್ ಮಾಡಿ. ಸೊ ಇದು ಬಂದು ವಿ ನೆಕ್ಗೆ ನೆಟ್ನ ಅಟ್ಯಾಚ್ ಮಾಡೋದು. ಮಾಮೂಲಿ ಇಲ್ಲಿ ಇದು ನಾರ್ಮಲ್ ಕ್ಲಾತ್ ಮೇಲೆ ನೆಟ್ಟೆಡ್ ಕ್ಲಾತ್ನ ಇಡ್ತೀರಾ ಅಥವಾ ಕೆಳಗಡೆ ನೆಟ್ಟೆಡ್ ಕ್ಲಾತ್ನ ಅಟ್ಯಾಚ್ ಮಾಡ್ತೀರಾ. ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಏನು ನಾವು ಔಟ್ಲೈನ್ನ ಕೊಟ್ಟಿದ್ದೀವಿ ಇಲ್ಲಿಗೆ ಒಂದು ಲೈನು ಝರಿ ಥ್ರೆಡಲ್ಲಿ ಒಂದು ಲೈನ್ನ ಚೈನ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಕಟ್ ವರ್ಕ್ ಚೈನ್ ಸ್ಟಿಚ್ನ ಹಾಕಾದ್ಮೇಲೆ ಇಲ್ಲಿ ಮೇಲ್ಗಡೆ ಏನು ಮೇನ್ ಕ್ಲಾತ್ ಇದೆ ಅದನ್ನ ಕಟ್ ಮಾಡ್ತೀರಾ. ಕೆಳಗಡೆ ಏನು ನೆಟ್ಟೆಡ್ ಕ್ಲಾತ್ ಇದರಿಂದ ಹೊರಗಡೆ ಇದೆ ಅಂದರೆ ನಾವು ಸ್ಟಿಚ್ ಹಾಕಿದ್ರ ಹೊರಗಡೆ ಇದೆ ಅದನ್ನ ಕಟ್ ಮಾಡ್ತೀರಾ. ಸೊ ಇಲ್ಲಿ ಮೇನ್ ಕ್ಲಾತ್ ಬರುತ್ತೆ, ಇಲ್ಲಿ ನೆಟ್ಟೆಡ್ ಕ್ಲಾತ್ ಬರುತ್ತೆ. ಇದಿಷ್ಟು ವಿ ನೆಕ್ಕು ಮತ್ತು ವಿ ನೆಕ್ಕಲ್ಲಿ ನೆಟ್ಟೆಡ್ ಅಟ್ಯಾಚ್ ಮಾಡೋದು ಯಾವ ಥರ ಮಾಡಬೇಕು ಅಂತ ಆಯಿತು. ನೆಕ್ಸ್ಟ್ ಇದರಲ್ಲೇ ವಿ ನೆಕ್ಕಲ್ಲೇ ವಿತ್ ಕೀ ಹೋಲ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದನ್ನ ನಾನು ಜಸ್ಟ್ ರಬ್ ಮಾಡಿಬಿಡ್ತೀನಿ. ಸೊ ನಿಮಗೆ ಮತ್ತೆ ಮಾರ್ಕ್ ಮಾಡೋ ನೆಸೆಸಿಟಿ ಇರಲ್ಲ. ನನಗೆ ತೋರಿಸ್ಕೊಡೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಗೆ ಈಸಿ ಆಗಲಿ ಅಂತಂದರೆ ಒಂದು ನೀವು ಇದೇ ಥರ ಬಟರ್ ಶೀಟ್ ಅಥವಾ ನ್ಯೂಸ್ ಪೇಪರ್ ಅಥವಾ ಕ್ಯಾಲೆಂಡರ್ ನಾನು ಏನು ಹೇಳಿದೆ ಆ ಥರ ಒಂದೊಂದು ಶೀಟ್ನ ತಗೊಂಡು ಸುಮ್ಮನೆ ಪ್ರಾಕ್ಟೀಸ್ ಮಾಡೋದಕ್ಕೆ ವೇಸ್ಟ್ ಆದರೂ ಪರವಾಗಿಲ್ಲ. ಒಂದು ಶೀಟ್ ತಗೊಂಡು ಸುಮ್ಮನೆ ಪ್ರಾಕ್ಟೀಸ್ ಮಾಡೋಕ್ಕೆ ಅದ್ರ ಮೇಲೇ ಮಾರ್ಕ್ ಮಾಡ್ತಾ ಹೋಗಿ. ಮಾರ್ಕ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಯಾವತ್ತಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಐಡಿಯಾಸ್ ಗೊತ್ತಾಗುತ್ತೆ. ಇದು ಮಾಮೂಲಿ ಆಯಿತು. ಇವಾಗ ಇದಕ್ಕೇನೆ ನಾವು ವಿ ನೆಕ್ ವಿತ್ ಕೀ ಹೋಲ್ ಅದಕ್ಕೆ ನಾನಿಲ್ಲಿ 2 ಇಂಚ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ 1 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ನ ತಗೊಳ್ಳಿ.
ಇಲ್ಲಿಂದ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಬೇಕಂದರೆ ಟ್ಯಾಗ್ ಇದಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತ ಅಂದರೆ ಕೀ ಹೋಲ್ ಹಾಕಬೇಕಲ್ಲ, ಸೊ ಅದಕ್ಕೆ ಇಲ್ಲಿಗೆ ಟ್ಯಾಗ್ ಬರಲ್ಲ. ಇಲ್ಲ ಇದರಲ್ಲಾದರೂ ನೀವು ಈ ಥರ ಮಾರ್ಕ್ನ ಮಾಡ್ಕೋಬೋದು. ಫೈನಲಿ ಅದು ಈ ಥರ ಬರುತ್ತೆ. ಸೊ ಇಲ್ಲಿ ನಾನು ಏನೇನು ಹೇಳ್ಕೊಟ್ಟೆ, ವಿ ನೆಕ್ಕು, ನೆಟ್ಟೆಡ್ ವಿತ್ ವಿ ನೆಕ್ಕು ಆ್ಯಂಡ್ ವಿ ನೆಕ್ ವಿತ್ ಕೀ ಹೋಲು. 9, 10 and 11. ನೆಕ್ಸ್ಟ್ ಬಂದು ಪಾಯಿಂಟೆಡ್ ಯು ನೆಕ್ನ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇದು ಟ್ರೆಂಡಿಂಗಲ್ಲಿದೆ. ಅಂದರೆ ನಾನು ಯು ನೆಕ್ ಮತ್ತು ಪಾಟ್ ನೆಕ್ಕಲ್ಲಿ ಏನು ಹೇಳಿದೆ ಮೋಸ್ಟ್ ರೆಕಮೆಂಡೆಡು, ಇದು ಕೂಡ ಸೇಮ್ ಅದೇ ಥರನೇ. ನಾನು ಮಾರ್ಕ್ ಮಾಡ್ಕೊಬಿಡ್ತೀನಿ. ಸೊ ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಬ್ಯಾಕ್ ಸೈಡ್ ಬಾಕ್ಸ್ ಏನಿದೆ ಸೇಮ್ ಎಲ್ಲದಕ್ಕೂ ನಾನು ಒಂದೇ ಬ್ಲೌಸ್ ತಗೊಂಡು ಬೇರೆ ಬೇರೆ ಶೇಪ್ನ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ನಿಮಗೂ ಐಡಿಯಾ ಸಿಗುತ್ತೆ. ಕಸ್ಟಮರ್ ಏನಾದ್ರು ಯು ನೆಕ್ ಕೊಟ್ಟರೆ ನಾವು ಹೇಗೆ ಬೇರೆ ಬೇರೆ ಶೇಪ್ಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಇದು ಪಾಯಿಂಟೆಡ್ ಯು ನೆಕ್. ಇಲ್ಲೇನು ಕಾಣ್ತಾ ಇದೆ ಪಾಯಿಂಟೆಡ್ ಯು ನೆಕ್. ಫಸ್ಟು ಇದನ್ನು ನೀವು ಪೆನ್ಸಿಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಶೇಪು ನೀಟಾಗಿ ಬರಬೇಕು ಇದು, ಅದಕ್ಕೆ. ಇದೇನು ಯು ನೆಕ್ನ ಮಾರ್ಕ್ ಮಾಡಿದ್ರಿ ನೀವು ಇಲ್ಲಿಗೇನೆ ಸ್ವಲ್ಪ ಒಳಗಡೆ ತಗೊಳ್ಳಿ. ಇದು ಸ್ವಲ್ಪ ಹೊರಗಡೆ ತಗೊಳ್ಳಿ ಅಷ್ಟೇ. ತುಂಬ ಬ್ರಾಡ್ ಬೇಡ ಅಂತಂದ್ರೆ ಏನು ಲೈನ್ ಇದೆ ಅಲ್ಲಿಗೇನೆ ನೀವು ಇಲ್ಲಿ ಬರ್ತಾ ಬರ್ತಾ ಒಂದು ಈ ಥರ ಶೇಪ್ನ ಕೊಡಬೇಕು. ನಾನು ಫ್ರೀ ಹ್ಯಾಂಡಲ್ಲಿ ಬಿಡಿಸಿ ಅಭ್ಯಾಸ ಆಗಿರೋದ್ರಿಂದ ನಾನು ಇಷ್ಟು ಈಸಿಯಾಗಿ ಬಿಡಿಸ್ತಾ ಇದ್ದೀನಿ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಈ ಸ್ಕೇಲ್ನ ಯೂಸ್ ಮಾಡಿ ಕೂಡ ಮಾಡ್ಬೋದು. ಈ ಥರ ಈ ಸ್ಕೇಲ್ನ ಯೂಸ್ ಮಾಡಿ ಇದರಲ್ಲೇ ನೀವು ಮಾರ್ಕ್ನ ಮಾಡ್ಬೋದು. ಬಟ್ ಅಷ್ಟು ಪರ್ಫೆಕ್ಟಾಗಿ ಬರಬೇಕಂದ್ರೆ ನೀವು ಕೈಯಲ್ಲಿ ಬಿಡಿಸಿದ್ರೇ ಬರಬೇಕು. ಸೊ ನ್ಯೂಸ್ ಪೇಪರಲ್ಲಿ ಅಥವಾ ಬೇರೆ ಶೀಟಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಬಿಡಿಸಿ, ಅವಾಗ ಇನ್ನೂ ನೀಟಾಗಿ ಬರುತ್ತೆ. ಇದು ಪಾಯಿಂಟೆಡ್ ಯು ನೆಕ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದೇ ಥರ ಬರಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ಕಲ್ತ್ರೆ ಈ ಥರ ಬರುತ್ತೆ. ಬಂದು ಪಾಯಿಂಟೆಡ್ ಯು ನೆಕ್. ಇದರಲ್ಲೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಈ 12th ಒನ್ ಏನಿದೆ ಅದನ್ನ ಹಿಂಗೆ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಾರ್ಕ್ ಮಾಡ್ಕೋತೀನಿ. ನೆಕ್ಸ್ಟು ಟ್ರಯಾಂಗಲ್ ಬೋಟ್ ನೆಕ್, ಶೇಪ್ ಟ್ರಯಾಂಗಲ್ ನೆಕ್, ಕಾಲಾಪ್ ನೆಕ್ ಆ್ಯಂಡ್ ಟೆಂಪಲ್ ಡಿಸೈನ್. ಇಷ್ಟು ಒಂದೇ ಡಿಸೈನಲ್ಲಿ ಆಗುತ್ತೆ ನಿಮಗೆ. ನಾನು ತೋರಿಸ್ಕೊಡ್ತೀನಿ ಅದು ಹೇಗೆ ಅಂತ.